ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇಲ್ಲಿ ನಾವು 2 ಕಾರ್ಡ್ ತೊಗೊಂಡೇನಿ. ಓಕೆ, 2 ಪೈಲ್ಸ್. ಒಂಥರ ದೀಸ್ ಟು ಆರ್ ಎಕ್ಸ್ಟ್ರೀಮ್ಸ್. ಒಂದು ಹೆರಫಂಟ್, ಒಂದು ಲವರ್ಸ್. ಇದು ನಾಲೆಜ್ ಹೇಳ್ತತಿ. ಕನ್ಸರ್ವೇಟಿವ್ ಇರ್ತಾರೆ. ವಿಸ್ಡಮ್ ಇರ್ತೈತಿ. ನಾಲೆಜ್, ವಿಸ್ಡಮ್ ಆ್ಯಂಡ್ ಕನ್ಸರ್ವೇಟಿವ್. ಇಲ್ಲಿ ಏನಪ್ಪ ಅಂತಂತಂದ್ರೆ ಲವ್ ಆ್ಯಂಡ್ ಫ್ರೀಡಮ್. ಓಕೆ, ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ಇದರ ರಿಲೇಟೆಡ್ ಕೆಲವೊಂದಿಷ್ಟು ಜನರಿಗೆ ಪ್ರೀತಿಯೊಳಗೆ ಏನಾದರೂ ಸಜೆಷನ್ಸ್ ಬೇಕಾಗಿರ್ಬೋದು, ಕೆಲವೊಂದಿಷ್ಟು ಅಡ್ವೈಸಸ್ ಬೇಕಾಗಿರ್ಬೋದು, ಅವ್ರು ಏನಾದರೂ ಒಂದು ಕ್ಲೂ ಸರ್ಚ್ ಮಾಡ್ತಾ ಇರ್ಬೋದು. ಅವ್ರಿಗೇನು ಬರ್ತೈತಿ ಅಂತ ಹೇಳಿ ನೋಡೋಣ. ಕೆಲವೊಬ್ರು ಹೇರೋಫಂಟ್ ಕಾರ್ಡ್ ನೀವು ಯಾರು ಚೂಸ್ ಮಾಡ್ಕೋತೀರಿ, ನಿಮಗೆ ನಿಮ್ಮ ಲೈಫದ ರಿಲೇಟೆಡ್, ಲೈಫ್ದೊಳಗೆ ಸಕ್ಸಸ್ ಆಗಲಿಕ್ಕೆ ಅದರ ರಿಲೇಟೆಡ್ ಏನಾದರೂ ಸಜೆಷನ್ಸ್ ಬೇಕಾಗಿದ್ದರೆ, ಅಡ್ವೈಸ್ ಬೇಕಾಗಿದ್ದರೆ ಈ ಕಾರ್ಡ್ ನಿಮಗೇನು ಹೇಳ್ತೈತಿ ಅಂತ ಅನ್ನೋದನ್ನ ನೋಡೋಣ. ಓಕೆ, ಸೊ ತಾವು ಚೂಸ್ ಮಾಡಿಕೊಡ್ರಿ. ಆಮೇಲೆ ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ, ನಾನು ಜಾತಕ ನೋಡ್ತೀನಿ. ಈ ವಿಡಿಯೋ ಮೇಲೆ ನನ್ನ ಫೋನ್ ನಂಬರ್ ಡಿಸ್ಪ್ಲೇ ಆಗಕತ್ತೈತಿ. ತಾವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆದರೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನಾನು ಇದಕ್ಕೆ ದುಡ್ಡು ತೊಗೋತೀನಿ, ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಷ್ಟೋ ಕಾಲ್ಸ್ ಬಂದಿರ್ತಾವೆ, ಅವ್ರು ಏನು ಅನ್ಕೊಂಡಿರ್ತಾರೆ ಅಂದ್ರೆ ನಾನು ಫ್ರೀ ಏನಾದರೂ ಮಾಡ್ತೇನೆ ಅಂತಂದೇಳಿ. ನಾನು ಫ್ರೀ ಏನೂ ಮಾಡೋಂಗಿಲ್ಲ. ಓಕೆ, ಸಾಕಲ್ಲ. ಓಕೆ, 1 2 3 4 5 6 7. ಸೊ ಹ್ಯಾವ್ ಟೇಕನ್ 7 ಕಾರ್ಡ್ಸ್. Okay, these. ಓಕೆ ನೋಡಿರಿ, ತಾವು ಯಾರೆಲ್ಲ ಹೆರೋಫಂಟ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರಲ್ಲ, ತಮಗೇನು ಬರ್ತಾಯಿದೆ ಅಂತಂತಂದರೆ, ಸಿ ದೆರ್ ಈಸ್ ಅ ಕ್ಲಿಯರ್ ಮೆಸೇಜ್. ಈಗ ರೀಸೆಂಟ್ ಪಾಸ್ಟ್ದೊಳಗೆ ಏನಾದರೂ ಒಂದು ಸಡನ್ನಾಗಿ ಅವ್ರ ಲೈಫ್ದೊಳಗೆ ಒಂದು ಇವೆಂಟ್ ಆಗಿರ್ಬೋದು, ಅದರಿಂದ ಪ್ರಾಬ್ಲಮ್ಸ್ ಆಗಿರಬಹುದು. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ, ಎಂಬ್ರೇಸ್ ದ ಅಪಾರ್ಚುನಿಟಿ ಫಾರ್ ಅ ಫ್ರೆಶ್ ಬಿಗಿನಿಂಗ್. ನೋಡಿರಿ, ಕೊಲ್ಯಾಪ್ಸ್ ಏನು ಆಗೈತಲ್ಲ, ಯಾವುದು ಫಾಲ್ ನೀವು ನೋಡಿರಲ್ಲ, ಅದು ನಿಮ್ಮ ಲೈಫ್ದೊಳಗೆ ಒಂದು ಹೊಸ ಬಿಗಿನಿಂಗ್ ತೊಗೊಂಬರಾಗತ್ತೈತಿ. ಅದರ ಬದಲಾಗಿ ನೀವು ನಿಜವಾಗ್ಲೂ ಆಶಾವಾದಿಯಾಗಿ ವಿಚಾರ ಮಾಡಿರಿ. ಈಗ ನಮ್ಮದನ್ನು ಹಳೆ ಮನೆ ಇತ್ತು, ನಾವು ಹಳೆ ಮನೆ ಕೆಡವಿ ನಾವು ಅಪಾರ್ಟ್ಮೆಂಟ್ ಕಟ್ಕೊಂಡ್ವಿ. ಅಯ್ಯೋ ಹಳಿದನ ಬೇಕಾಗಿತ್ತಪ್ಪ ಅಂತಂತಂದ್ರೆ ನಿಜವಾಗ್ಲೂ ಅದನ್ನ ಕೆಡಿದಾಗ ನಮಗೂ ಕೆಟ್ಟ ಅನ್ನಿಸ್ತತಿ. ಬಟ್ ಹೆಂಗಿರ್ತತಿ ಅಂತಂದ್ರೆ, ಅದೇನು ಮಾಡ್ತಂದ್ರೆ ಒಂದು ಹೊಸ ಅಪಾರ್ಚುನಿಟಿ ತೊಗೊಂಬಂತಲ್ಲ ನಮಗೆ. ಸೊ ನನಗನ್ಸಿದ ಮಟ್ಟಿಗೆ ಅಂತಲ್ಲ, ಇಲ್ಲಿ ಕಾರ್ಡ್ ಏನು ಹೇಳ್ತಾವ ಅಂತಂದ್ರೆ, ಒಂದು ಹೊಸ ಅಪಾರ್ಚುನಿಟಿ ಜೀವನದೊಳಗೆ ಬರಾಕತ್ತೈತಿ. ಅದನ್ನು ಹೆಂಗಪ್ಪ ಅಂತಂತಂದ್ರೆ, ಅದನ್ನು ವೆಲ್ಕಮ್ ಮಾಡಿರಿ. ಯು ವೆಲ್ಕಮ್ ಇಟ್ ಹ್ಯಾಪಿಲಿ. ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಎಲ್ಲಿವರೆಗೂ ಹಳಿದು ಹೋಗಂಗಿಲ್ಲ, ಅಲ್ಲಿ ತನಕ ಹೊಸತೇನೂ ಸಿಗೋಂಗಿಲ್ಲ. ಏನಾದರೂ ಐಡಿಯಾಸ್ ಇದ್ರೆ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿರಿ. ಮನಿನ ಕಟ್ಟಬೇಕು ಅಂತಲ್ಲ, ಬಿಸ್ನೆಸ್ದೊಳಗೆ ಏನಾದರೂ ಆಗಿರ್ಬೋದು. ಇನ್ನೊಮ್ಮೆ ನೀವು ಸ್ಕ್ರ್ಯಾಪ್ದಿಂದ ಸ್ಟಾರ್ಟ್ ಮಾಡಿದರೆ ಹೊಸ ಐಡಿಯಾಸ್ ಸಿಗ್ಬೋದು. ಒಂದು ದಾರಿ ಮೇಲೆ ನಡೆಯುವಂಥದ್ದು ಏನಾದರೂ ಒಂದು ಅಪಾರ್ಚುನಿಟಿ ದೇವರು ಒದಗಿಸಿಕೊಟ್ಟಾನ ಅಂತಂದೇಳಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಮಾಡಿಕೊಡ್ರಿ. ಈ ವಿಷಯದ ಸಲುವಾಗಿ ಕರೇಜ್ ಆ್ಯಂಡ್ ವಿಸ್ಡಮ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಇದನ್ನು ನೋಡಿರಿ, ಯುವರ್ ಚಾಲೆಂಜಸ್ ಆರ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್. ಈಗ ಇದನ್ನು ನೀವು ಒಂದು ಚಾಲೆಂಜ್ ಅಂತಂದು ಹೇಳಿ ಇದನ್ನು ಮಾಡಿರಿ, ಎಕ್ಸೆಪ್ಟ್ ಮಾಡಿರಿ. ಇದರಿಂದ ನೀವು ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೋಬೋದು. ದೂರಿಂದ ವಿಚಾರ ಮಾಡಿರಿ, ಎಷ್ಟಾಗತ್ತೆ ಅಷ್ಟು ಲೈಫ್ ಎಲ್ಲಿವರೆಗೂ ನಾನು ಎಕ್ಸ್ಪ್ಯಾಂಡ್ ಮಾಡಬಹುದು ಅನ್ನುವಂಥದ್ದನ್ನು ವಿಚಾರ ಮಾಡಿರಿ. ಇಂಥದನ್ನೆಲ್ಲ ವಿಚಾರ ಮಾಡೋಕ್ಕೆ, ಇಂಥ ವಿಷಯಗಳನ್ನ ಫಾಲೋ ಮಾಡೋಕ್ಕೆ ಕರೇಜ್ ಮತ್ತು ವಿಸ್ಡಮ್ ಎರಡೂ ಭಾಳ ಇಂಪಾರ್ಟೆಂಟ್. ಇದರಿಂದ ಏನಾಗ್ತೈತಿ, ಕರೇಜ್ದಿಂದ ಮತ್ತು ವಿಸ್ಡಮ್ನಿಂದ ಒಂದು ಬುದ್ಧಿ ಮತ್ತು ಒಂದು ಧೈರ್ಯ ಇದೇನು ಮಾಡ್ತಾವೆ ಅಂತ ನಿಮ್ಮ ಪರ್ಸ್ನಲ್ ಗ್ರೋತ್ ಕೊಡ್ತಾವೆ. ಇವು ಇನ್ನರ್ ಸ್ಟ್ರೆಂತ್ ಹೆಚ್ಚಿಗೆ ಆಗ್ತೈತಿ, ನಿಮಗೆ ಕ್ಲಾರಿಟಿ ಸಿಗ್ತೈತಿ, ಚೂಸ್ ಸರಿ ಹೆಂಗೆ ಮಾಡ್ತೀರಿ ನೀವು. ನಿಮ್ಮ ಲೈಫ್ದೊಳಗೆ ಯಾವುದಾದ್ರೂ ವಿಷಯಕ್ಕೆ ನೀವು ಮಾಡ್ತಿದ್ರಿ ಅಂತಂತಂದ್ರೆ ಎಷ್ಟಾಕತಿ ಅಷ್ಟು ನಿಮ್ಮಲ್ಲಿರುವಂಥ ಅವ್ಯಕ್ತ ಭಯವನ್ನು ಸ್ವಲ್ಪ ಫೇಸ್ ಮಾಡೋಕೆ ನೋಡಿರಿ. ನೋಡೋದು ಅಂತಂದ್ರೆ ಇದರ ಅರ್ಥ ಏನಾದರೂ ಒಂದು ದೊಡ್ಡ ವಿಷಯಕ್ಕೆ ಕೈ ಹಾಕಬೇಕು ಅಂತಲ್ಲ. ಟೇಕ್ ಸ್ಮಾಲ್ ಸ್ಟೆಪ್ಸ್. ಇಲ್ಲ ಅಂತಂತಂದ್ರೆ ಈ ಥರನಾರೇ ಮನುಷ್ಯಕ್ಕೆ ಬುದ್ಧಿ ಇರ್ಬೋದಲ್ಲ,
ಇದನ್ನು ನಾನು ಮಾಡೋಕ್ಕೆ ಒಲ್ಲೆ, ಇದನ್ನು ನಾನು ಮಾಡಿದರೆ ಮುಂದೆ ಆಗುವಂಥ ಕಾನ್ಸಿಕ್ವೆನ್ಸಸನ್ನು ನನಗೆ ಫೇಸ್ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಅಲ್ಲಿ ಬಿಟ್ಬಿಡೋದು ಅದನ್ನು. ಅಂದರೆ ನಮಗೊಂದಿಷ್ಟು ಕೆಲವೊಂದು ಲಿಮಿಟ್ಸ್ ಹಾಕ್ಕೊಳ್ಳೋದು. ಓಕೆ, ಈ ಲಿಮಿಟ್ವರೆಗೂ ನಾನು ಅಷ್ಟೇ ಫೈಟ್ ಮಾಡಬಲ್ಲೆ, ಅದ್ರ ಮುಂದೆ ನನಗೆ ಮಾಡೋಕ್ಕಾಗಂಗಿಲ್ಲ. ನೋಡಿರಿ, ಇದಕ್ಕೆ ಏನು ಬೇಕು? ಇದಕ್ಕೆ ಧೈರ್ಯನೂ ಬೇಕು, ಇದಕ್ಕೂ ನಾಲೆಜು ಬೇಕು. ಈಗ ನಾಲೆಜ್ ಅಷ್ಟೇ ಐತಿ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಎಷ್ಟು ಧೈರ್ಯ ಬೇಕಾಗತ್ತೆ ಮನುಷ್ಯಾಗ. ಯಾಕಂದ್ರೆ ಮಾನಸಿಕವಾಗಿ ನಾವು ಸಬಲರಾಗಿರಲಿಕ್ಕೆ ಧೈರ್ಯನೇ ಬೇಕು. ಸೊ ಈಗೊಂದು ಫಾಲ್ ನೋಡಿರಿ ಲೈಫ್ದೊಳಗೆ. ಸೊ ನಿಮಗೆ ಗೊತ್ತಾಯ್ತು ಅದು ಯಾಕಾಗೈತಿ ಅಂತಂದು ಹೇಳಿ. ನೀವು ವಿಚಾರ ಮಾಡ್ಬೋದು, ನಾನು ಯಾವ ತಪ್ಪು ಮಾಡಿದ್ದೆ, ಆ ತಪ್ಪುಗಳಿಂದ ಪಾಠ ಕಲೀರಿ. ಆ ತಪ್ಪುಗಳನ್ನು ರಿಪೀಟ್ ಮಾಡಬೇಡ್ರಿ ಲೈಫ್ದೊಳಗೆ ವಾಪಸ್. ಯಾಕಂದ್ರೆ ಆ ತಪ್ಪಿನಿಂದ ನಾನು ಇಷ್ಟು ದೊಡ್ಡದು ಒಂದು ಫಾಲ್ ನೋಡಿದೆ ಅಂತಂತಂದ್ರೆ ಅದರಿಂದ ನಾನು ಏನಾದರೂ ಕಲಿಬೇಕು. ಕಲಿತ್ರೆ ಏನದರ ಅರ್ಥ ಆ ಲೂಪದಿಂದ ಹೊರಗೆ ಹೊಂಟ್ರಿ, ಮುಂದೆ ಏನೈತಿ? ಗ್ರೋತ್ ಐತಿ. ಸೊ ಈಗ ಏನು ಹೇಳಕತ್ತಾರ ಅಂತಂತಂದ್ರೆ, ಈಗ ನಿಮ್ಮ ಮುಂದೆ ಇರುವಂಥ ಗ್ರೋತ್ದೆಡೆಗೆ ನೀವು ಲಕ್ಷ್ಯ ಕೊಡ್ರಿ. ಓಕೆ, ಈಗ ಬಂದಿರೋವಂಥ ಒಂದು ಸಡನ್ ಫಾಲನ್ನು ನೀವು ಅಪಾರ್ಚುನಿಟಿ ಒಳಗೆ ಕನ್ವರ್ಟ್ ಮಾಡಿಕೊಡ್ರಿ. ನೋಡ್ರಿ, ಇಲ್ಲೇ ಅವೇಕನಿಂಗ್ ಕಾರ್ಡ್ ಇದೆ. ದ ಪಾತ್ ಟು ಟ್ರೂತ್ ಸ್ಟಾರ್ಟ್ಸ್ ಫ್ರಾಮ್ ವಿದಿನ್. ಇದು ಮೇಲೆ ನಾ ಏನು ಹೇಳಿದ್ನಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅವೇರ್ನೆಸ್ ಇರಬೇಕು ಮನುಷ್ಯನೊಳಗೆ. ಏನಾದರೂ ಕಲಿಬೇಕು, ತಿಳ್ಕೊಬೇಕು ಅನ್ನುವಂಥ ಬುದ್ಧಿ ಇರಬೇಕು. ಹೆಂಗಿರ್ತೈತಿ ಅಂತಂದ್ರೆ, ಯಾರೇನಾರು ಹೇಳಕ್ಕೆ ಬಂದಾಗ ನೀವು ಅದನ್ನು ರಿಸೀವ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಅಂದ್ರೆ ನೋ ಯೂಸ್. ಇದೆಲ್ಲ ಎದರಿಂದ ಬರ್ತೈತಿ ಅಂತಂದ್ರೆ, ನೀವು ಆನೆಸ್ಟ್ ಇರಬೇಕು, ಸೆಲ್ಫ್ ಅವೇರ್ನೆಸ್ ಇರಬೇಕು. ಇದು ನಿಮ್ಮೊಳಗನ ಶುರುವಾಗುವಂಥ ವಿಷಯ ಇದು. ಇಲ್ಲೇನು ಹೇಳಕತ್ತಾರೆ ನೋಡ್ರಿ, ಲೆಟ್ ಯುವರ್ ಟಿಯರ್ಸ್ ಕ್ಲೆನ್ಸ್ ಆ್ಯಂಡ್ ಹೀಲ್ ಯು. ಇದರರ್ಥ ಯಾವುದಾದ್ರೂ ಅಂತಲ್ಲ, ಕೆಲವೊಂದು ಸರ್ತಿ ಹೆಂಗಾಕೈತಿ, ದುಃಖ ಅನ್ನೋದು ಏನಾದರೂ ಕಳ್ಕೊಂಡಿದ್ರೆ ಮಾಡಿದರೆ ಮನಸ್ಸಿನಲ್ಲಿ ಹೆಪ್ಪಗಿಟ್ಟಿರ್ತೈತಿ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರಬೇಕು ಅಂತಂತಂದರೆ ಹೊರಗೆ ಹಾಕಿಬಿಡ್ರಿ ಅದನ್ನು ಅಂತಂದೇಳಿ. ಯಾಕಂದ್ರೆ ಕೆಲವೊಂದು ಸರ್ತಿ ಮನುಷ್ಯಾಗ ತನಗೆ ಆದದ್ದನ್ನು ನೋವನ್ನು ಕಣ್ಣೀರಿನ ಮೂಲಕ ಹೊರಗೆ ಹಾಕ್ತಿರ್ತಾರೆ. ಅಥವಾ ಯಾರ್ದರೆ ಮುಂದೆ ಆ ವಿಷಯಗಳನ್ನು ಹೇಳ್ಕೊಂಡವ್ರು ಕಣ್ಣೀರು ಹಾಕ್ತಿರ್ತಾರೆ. ಏನಾದರೂ ಆ ಥರದ ಅವಕಾಶ ಇದ್ದರೆ ಅದನ್ನು ಮಾಡಿರಿ ಅಂತ ಹೇಳಕತ್ತಾರೆ. ಮಾಡಿರಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊರಿ, ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿಕೊಡ್ರಿ. ನಿಮ್ಮಲ್ಲಿರುವಂಥ ಇಲ್ಯೂಷನ್ಸ್ ಏನದಾವೋ, ಭಯ, ಭ್ರಾಂತಿ, ವಾಟ್ ಎವರ್ ಇಟ್ ಈಸ್, ನಿಮ್ಮ ಜೀವನಕ್ಕೆ ಮುಂದೆ ಏನೂ ಹೆಲ್ಪ್ ಮಾಡೋಕೆ ಆಗಲಾರ್ದಂಥ ಏನು ಸ್ಕ್ರ್ಯಾಪ್ ನಿಮ್ಮಲ್ಲಿ ಐತಲ್ಲ, ಅಥವಾ ಏನು ಜಂಕ್ ನಿಮ್ಮಲ್ಲಿ ಐತಲ್ಲ, ಅದನ್ನೆಲ್ಲ ಹೊರಗೆ ಹಾಕ್ರಿ. ಅದು ಕಣ್ಣೀರಿನ ಮೂಲಕ ಹೊರಗೆ ಹೋಗಲಿ. ಸೊ ನಿಮಗೆ ನೀವೇ ಹೇಳ್ಕೊಡ್ರಿ. ಏನಂತಂತಂದ್ರೆ, ಹಾರ್ಡ್ ಸಿಚುವೇಶನ್ಸ್ ಅನ್ರಿ, ಟೈಮ್ ಅನ್ರಿ, ಇದು ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಒಂದು ಮಜಬೂತ್ ಮಾಡ್ತೈತಿ. ನಿಮಗೆ ಎಷ್ಟೋ ಹೊಸ ವಿಷಯಗಳನ್ನು ಕಲಿಸ್ಕೊಡ್ತೈತಿ. ಇದರಿಂದ ನಾವು ಜಾಣರಾಗ್ತೇವೆ. ಇದನ್ನು ಬಿಡೋಕ್ಕಿಂತಲೂ ಈ ದಾರಿ ಮೇಲೆ ಕಾನ್ಫಿಡೆಂಟ್ಲಿ ನಡ್ಕೊಂಡು ಹೋಗೋದನ್ನು ಜಾಸ್ತಿ ಇಂಪಾರ್ಟೆಂಟ್. ಓಕೆ, ಏನಾದರೂ ಹೊಸ ವಿಷಯಗಳಿಗೆ ಈ ನಿಮ್ಮ ಫಾಲ್ ದಾರಿ ಮಾಡಿಕೊಡ್ತೈತಿ. ಏನಾದರೂ ಹೊಸ ಐಡಿಯಾಸ್ ಬರ್ಬೋದು, ನಿಮ್ಮ ಲೈಫ್ನೊಳಗೆ ಒಂದು ಗ್ರೋತ್ ಬರಾಕತ್ತೈತಿ. ಈ ಥರದ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಅಂತಂತ ಅಂದ್ಕೊಡ್ರಿ. ಇಟ್ ಈಸ್ ಅ ಟೋಟಲ್ ಕಮ್ ಬ್ಯಾಕ್, ಒಂಥರ ಫ್ರೆಶ್ ಸ್ಟಾರ್ಟ್, ಒಂದು ನ್ಯೂ ಬಿಗಿನಿಂಗ್. ನಿಮಗೇನಾದರೂ ಅದಷ್ಟು ಅಲ್ಲದೇ ನಿಮಗೇನಾದರೂ ಒಂಥರ ಎಲ್ಲೋ ಸಮಥಿಂಗ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಅಂತ ನಿಮಗೇನಾದರೂ ಅನ್ನಿಸ್ತಿತ್ತಂದ್ರೆ ಸ್ಪೆಲ್ ಮಾಡೋಕ್ಕೆ ಕಲೀರಿ. ಸ್ಪೆಲ್ ಅಂತಂತಂದ್ರೆ ಅಫರ್ಮೇಷನ್ಸ್ ಅಂತ ಅಂದ್ಕೊಡ್ರಿ. ಒಳ್ಳೆಯ ವಿಷಯಗಳನ್ನು ನಾವು ವಿಜುವಲೈಸ್ ಮಾಡೋದು, ಆಮೇಲೆ ಧ್ಯಾನ ಮಾಡೋದು. ಎಷ್ಟಾಕತಿ ಅಷ್ಟು ಪಾಸಿಟಿವ್ ಹಂಗೆ ವಿಚಾರ ಮಾಡೋದು, ನೆಗೆಟಿವ್ ಹಂಗೆ ಅಲ್ಲ. ಸ್ಪೆಲ್ ಮಾಡೋದು ಅಂತಂತಂದ್ರೆ ನಮಗೆ ಏನು ಬೇಕಲ್ಲ ಅದನ್ನು ಮೇಲೆ ರಿಪೀಟ್ ಮಾಡ್ಬೇಕು. ಅದಕ್ಕೆ ಕೆಲವೊಂದಿಷ್ಟು ರಿಚುವಲ್ಸ್ ಇರ್ತಾವೆ, ಆ ರಿಚುವಲ್ಸ್ ಫಾಲೋ ಮಾಡ್ಬೇಕಾಕೈತೆ ನಾವು. ಬಟ್ ಇಲ್ಲೇನು ಅಂತಂತಂದ್ರೆ ಅಫರ್ಮೇಷನ್ಸ್ ಅಂತ ಇಟ್ಕೊಡ್ರಿ. ಆ ಥರದ ವಿಷಯಗಳನ್ನು ತೆಗಿಯಾಕರೆ ಕಲೀರಿ. ಆ ಥರದ ವಿಷಯಗಳನ್ನು ಬಾಯಿಂದ ಅನ್ನಕ್ಕೆ ಕಲೀರಿ. ದಿವಸಕ್ಕೆ ಇಂತಿಷ್ಟು ಟೈಮ್ ಕುಂತು ಮೆಡಿಟೇಷನ್ ಮಾಡೋಕೆ ಕಲೀರಿ. ಬಿಫೋರ್ ಗೋ ಟು ಬೆಡ್ ಈ ಥರದ ಅಫರ್ಮೇಷನ್ಸನ್ನು ಅನ್ನಕ್ಕೆ ಕಲೀರಿ. ಇದರಿಂದ ನೀವು ಎಷ್ಟೋ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು. ನೋಡಿರಿ, ಕೆಲವೊಂದು ವಿಷಯಗಳನ್ನು ಎಲ್ಲ ನಾವೇ ಫಿಕ್ಸ್ ಮಾಡ್ಕೋಬೇಕು ಅಂತಂತೇನಿಲ್ಲ. ಕೆಲವೊಂದು ವಿಷಯಗಳ ಸಲುವಾಗಿ ನಾವು ಯೂನಿವರ್ಸನ್ನು ಅವಲಂಬಿಸಬೇಕಾಗತ್ತೆ, ಎನರ್ಜೀಸನ್ನು ಅವಲಂಬಿಸಬೇಕಾಗತ್ತೆ. ಆ ಥರದ್ದು ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂತಂತಂದರೆ ಆ ಥರದ ಹೆಲ್ಪ್ ತೊಗೊಳ್ರಿ ಯೂನಿವರ್ಸ್ ಕಡೆಯಿಂದ. ಸೊ ಇದೇನು ಮಾಡ್ತೈತಿ ಅಂತ ನಿಮಗೊಂದು ಹೊಸ ದಾರಿ ತೋರಿಸ್ತೈತಿ.
ಸೊ ಇದಲ್ಲದೆ ನಿಮ್ಗೆ ಯೂನಿವರ್ಸಿಂದ ಮತ್ತೇನು ಮೆಸೇಜ್ ಬರಾಕತ್ತೈತಿ? ರೀಕನ್ಸಿಲೇಷನ್, ಓಕೆ, ಫ್ರೀಡಮ್. ನೋಡಿರಿ, ಇಲ್ಲಿವರೆಗೂ ಆ ಕಾರ್ಡ್ಸ್ ನಿಮಗೆ ಏನೆಲ್ಲ ಹೇಳಿದ್ವು ಈ ಸಿಚುವೇಶನ್ ಮೇಲೆ, ಅದನ್ನು ಎಷ್ಟಾಗತ್ತೆ ಅಷ್ಟು ಕನ್ಸಿಡರ್ ಮಾಡಕ್ಕೆ ನೋಡಿರಿ. ಅದರಿಂದ ಏನಾಗ್ತೈತಿ ಅಂದ್ರೆ ಅದರಿಂದ ಫ್ರೀಡಮ್ ಸಿಗ್ತೈತಿ. ಫ್ರೀಡಮ್ ಏನು ಮಾಡ್ತೈತಿ ಅಂತಂತಾರೆ, ಇಮೋಷ್ನಲಿ, ಫಿಸಿಕಲಿ, ಮೆಂಟಲಿ ನಿಮಗೊಂಥರ ಫ್ರೀಡಮ್ ತೊಗೊಂಬರ್ತೈತೆ ಅದು. ನಿಮ್ಮಲ್ಲಿ ಏನು ಓಲ್ಡ್ ಬ್ಯಾಗೇಜಸ್ ಇದ್ವಲ್ಲ, ಆ ಬ್ಯಾಗೇಜಸ್ ಹಿಂದೆ ಬಿಟ್ಟು ನಿಮಗೆ ಮುಂದೆ ಹೋಗೋಕೆ ದಾರಿ ಮಾಡಿಕೊಡ್ತೈತಿ ಅದು. ಅದು ಯಾವುದೇ ರೀತಿಯಿಂದಾಗಲಿ. ಕೊನೆಗಿನ್ನೂ 3 ನಿಮಗೆ ಸ್ಪಿರಿಚುವಲ್ ಲೈನ್ದಾಗ ಯಾರದಿರಲ್ಲ, ನೀವು ಅವ್ರಿಗೆ ಅನ್ವಯಿಸಿದ್ದು ಅಂತ ನೀವು ಇಟ್ಕೊಡ್ರಿ. ಮೇಲಿನ್ನೂ ಒಂದು 4 ಕಾರ್ಡ್ ಇದ್ವಲ್ಲ, ಅವರು ನೀವೇನಾದರೂ ಜೀವನದಲ್ಲಿ ವ್ಯವಹಾರ ಮಾಡ್ತಾ ಇರ್ಬೇಕು, ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕಾರ್ಡ್ಗಳು. ಸೊ ನೀವು ಎರಡೂ ಮಿಕ್ಸ್ ಮಾಡಿದ್ರಿ ಅಂತಂತಂದ್ರೆ ಎರಡೂದ್ರೊಳಗೂ ಹೆಂಗೆ ಇರ್ತೈತಿ ಅಂದರೆ ಬ್ಯಾಗೇಜಸ್ ಇರ್ತಾವೆ. ಸೊ ಆ ಬ್ಯಾಗೇಜಸ್ ಹಿಂದೆ ಬಿಟ್ಬಿಡ್ರಿ. ಸೊ ಯು ವಿಲ್ ಗೆಟ್ ಫ್ರೀಡಮ್ ಅಂತ. ಇಟ್ಸ್ ಅ ನ್ಯೂ ಸ್ಟಾರ್ಟ್, ಫ್ರೆಶ್ ಸ್ಟಾರ್ಟ್, ಇಟ್ಸ್ ಅ ಟೋಟಲ್ ಕಮ್ ಬ್ಯಾಕ್ ಅಂತ ಅನ್ಬೋದು ಲೈಫ್ದೊಳಗೆ. ಓಕೆ, ಸೊ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಲವರ್ಸ್ ಕಾರ್ಡ್ ಚೂಸ್ ಮಾಡ್ಕೊಂಡಿರಿ, ನಿಮಗಾಗಿ 4, 5, 6, 7. ನೋಡಿ, ಇಲ್ಲೇ ತಾವು ಯಾರೆಲ್ಲ ಲವರ್ಸ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಏನೇನು ಕಾರ್ಡ್ಸ್ ಬಂದಿದೆ ನೋಡ್ರಿ. ಇಲ್ಲೇ ಫಿಯರ್ ಆಫ್ ಚೀಟಿಂಗ್. ನಾಟ್ ಎವ್ರಿ ಒನ್ ಚೀಟ್ಸ್. ಯು ನೀಡ್ ಟು ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಟ್ರಸ್ಟ್ ಯುವರ್ ಪಾರ್ಟ್ನರ್. ನನಗನ್ಸಿದ ಮಟ್ಟಿಗೆ ಹಳೀದೇನು ರಿಲೇಷನ್ಶಿಪ್ ಇತ್ತಲ್ಲ, ಅದರೊಳಗಿಂದ ನೀವು ಮುಂದಿನ ರಿಲೇಷನ್ಶಿಪ್ದೊಳಗೆ ನೀವು ಬರೋಕ್ಕಿಂತ ಮುಂಚೆ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇನ್ನೂವರೆಗೂ ನಿಮಗೆ ಒಂಥರ ಅವ್ಯಕ್ತ ಭಯ. ಅಂದ್ರೆ ಹಿಂದೆ ನನಗೆ ಚೀಟಿಂಗ್ ಆಗಿತ್ತಲ್ಲ, ಅವ್ರು ಹಂಗೆ ಮಾಡಿದ್ರಲ್ಲ, ಇವರು ಹಂಗೆ ಮಾಡ್ಬೋದಲ್ಲ, ಈ ಥರದ ನಿಮ್ಮಲ್ಲಿ ಒಂಥರ ಅನ್ನೋನ್ ಫಿಯರ್ ಐತಿ ನಿಮ್ಮಲ್ಲಿ. ಸೊ ಪ್ರತಿಯೊಬ್ಬರು ಹಾಗೆ ಮಾಡ್ಬೇಕಂತೇನಿಲ್ಲಲ್ಲ, ಮಾಡಬೇಕಂತನೇ ಇಲ್ಲ. ಬಟ್ ಆದ್ರೆ ಹೆಂಗೈತಿ ಅಂತ ನಿಮ್ಮನ್ನು ನೀವು ಎಷ್ಟಾಕತಿ ಅಷ್ಟು ಹೀಲ್ ಮಾಡ್ಕೊಳಕ್ಕೆ ಕಲೀರಿ ಇಲ್ಲಿ. ದಟ್ ಈಸ್ ದ ಓನ್ಲಿ ಒನ್ ರೆಮಿಡಿ ಫಾರ್ ದಿಸ್. ಅದಕ್ಕೆ ಹೇಳ್ತಿರ್ತಾರೆ, ಒಂದು ರಿಲೇಷನ್ಶಿಪ್ದಿಂದ ಇನ್ನೊಂದು ರಿಲೇಷನ್ಶಿಪ್ಪಿಗಾಗಲಿ ಅಥವಾ ಒಂದು ಯಾವುದಾದ್ರೂ ಸಿಚುವೇಶನಿಂದ ಇನ್ನೊಂದಕ್ಕೆ ಮೂವ್ ಆಗೋಕ್ಕಿಂತ ಮೊದಲು ನಮ್ಮಲ್ಲಿ ಟ್ಯಾರೋ ಕಾರ್ಡ್ದೊಳಗೆ ಹೇಳ್ತಾರೆ 4 ಆಫ್ ಸೋರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಮೆಂಟಲ್ ರೆಸ್ಟ್ ಬೇಕಾಗಿರ್ತೈತೆ. ಅವಾಗ ಮೆಂಟಲ್ ರೆಸ್ಟ್ ತೊಗೊಂಡ್ರಿ ಅಂತಂತಂದ್ರೆ ನೀವು ಹೊಸದಾಗಿ ಏನಾದರೂ ಕೆಲಸ ಮಾಡ್ಬೋದು, ಹೊಸದೇನಾದರೂ ವಿಷಯಗಳನ್ನ ಅದ್ರ ಮೇಲೆ ನೀವು ಅಳವಡಿಸ್ಕೋಬೋದು. ಏನು ಬೇಕು ಅಂತಂದು ಹೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ತೈತಿ ಲೈಫ್ದೊಳಗೆ. ನಂಗೆ ಅನ್ಸೋ ಮಟ್ಟಿಗೆ ಕ್ಲಾರಿಟಿ ಇರಲಾರ್ದೇ ನೀವು ಮುಂದಿನ ರಿಲೇಷನ್ಶಿಪ್ಪಿಗೆ ಜಂಪ್ ಆಗಿರ್ಬೋದು. ಅನ್ವರ್ದಿ. ಯು ಡಿಸರ್ವ್ ಆ್ಯನ್ ಅಮೇಝಿಂಗ್ ರಿಲೇಷನ್ಶಿಪ್. ಟೇಕ್ ಸ್ಟೆಪ್ಸ್ ಟು ಹೀಲ್ ಡೌಟ್ಸ್ ಅಬೌಟ್ ಯುವರ್ ಸೆಲ್ಫ್. ಅದಕ್ಕೆ ನಾನು ಹೇಳಿದ್ದು, ಫಿಯರ್ ಆಫ್ ಚೀಟಿಂಗ್ದೊಳಗೆ ನಾವು ಏನು ನೋಡಿದ್ವಿ, ಒಂದು ಹೀಲಿಂಗ್ ಮಾಡ್ಕೊಳ್ಳಾರ್ದೆ ಮುಂದಿನ ರಿಲೇಷನಿಗೆ ನಾವು ಜಂಪ್ ಆದಂಗೆ. ಅಲ್ಲಿ ಹೋದ್ಮೇಲೂ ಸಹಿತ ನಮಗೆ ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ. ನಾವೇನು ಅನ್ಕೋತಿರ್ತೀವಿ ಅಂತ ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡ್ಕೊಳ್ಳೋದು, ನಮ್ಮಲ್ಲೇನೋ ಒಂಥರ ಕೀಳರಿಮೆ ಇರ್ತೈತಿ. ಸಿ ಯು ಡಿಸರ್ವ್ ಆ್ಯನ್ ಅಮೇಝಿಂಗ್ ರಿಲೇಷನ್ಶಿಪ್. ನಾವು ಯಾವಾಗೂ ಒಂದರಲ್ಲಿ ಎಲ್ಲಾದರೂ ಸೋಲ್ಕೊಂಡ್ರೆ ನಾವು ಯಾವಾಗೂ ಅಂದ್ಕೊಳ್ಳೋಂಗಿಲ್ಲ ನಮ್ಮ ಯೋಗ್ಯತೆ ಇನ್ನೂ ಏನಾದರೂ ಒಂದು ಒಳ್ಳೆಯದನ್ನು ಪಡೆಯುವಷ್ಟು ನಮ್ಮಲ್ಲಿ ಯೋಗ್ಯತೆ ಐತಿ ಅಂತ ನಾವು ಯಾವಾಗೂ ಅಂದ್ಕೊಳ್ಳೋಂಗಿಲ್ಲ. ನಮ್ಮಲ್ಲಿರೋ ಕುಂದು ಕೊರತೆಗಳನ್ನು ನಾವು ಹುಡುಕಾಡ್ಕೊತಿರ್ತೇವೆ. ಯಾಕಂದ್ರೆ ನಮ್ಮ ತಲೆಯಾಗದು ಹಳಿದನೇ ಇರ್ತೈತಿ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ ಸೆಲ್ಫ್ ಡೌಟ್ ಮಾಡೋದನ್ನ ಇಲ್ಲಿ ಬಂದ್ ಮಾಡಿರಿ. ಇಲ್ಲಿ ನಾವು ಅಷ್ಟಕ್ಕೆ ಯೋಗ್ಯ ಇಲ್ಲ, ನಾವು ಇಷ್ಟಕ್ಕೆ ಯೋಗ್ಯ ಇಲ್ಲ ಅಂತ ನಮಗೆ ನಾವೇ ಬೌಂಡ್ರೀಸ್ ಹಾಕ್ಕೊತಿರ್ತೀವಿ, ಬ್ಯಾರಿಯರ್ಸ್ ಹಾಕ್ಕೊತಿರ್ತೀವಿ. ಈ ಥರ ಕಾಂಪ್ಲೆಕ್ಸ್ ಇರ್ತೈತಿ. ಎಷ್ಟಕ್ಕತ್ತೆ ಅಷ್ಟು ಅದರಿಂದ ಹೊರಗೆ ಬರಾಕೆ ನೋಡಿರಿ. ಸಿ ಫಿಯರ್ ಆಫ್ ಲಾಸ್. ಯು ಆರ್ ಅಫ್ರೇಡ್ ಆಫ್ ಲಾಸಿಂಗ್ ಸಮ್ ಒನ್ ಆರ್ ಆಫ್ ಬೀಯಿಂಗ್ ಅಬಂಡಂಟ್. ಟೇಕ್ ಅ ಚಾನ್ಸ್. ನೋಡಿರಿ, ಲೈಫ್ದೊಳಗೆ ಚಾನ್ಸ್ ತೊಗೊಳ್ಳೇಬೇಕು, ರಿಸ್ಕ್ ತೊಗೊಳ್ಳೇಬೇಕು. ನೀವು ರಿಸ್ಕ್ ತೊಗೊಲಿಲ್ಲ ಅಂತಂತಾರೆ ವಯಸ್ಸು ಹೋದ್ಮೇಲೆ ಅಂತ ಅನಿಸುತ್ತೆ, ಅಯ್ಯೋ ಹಿಂಗಾಗಾಯಿತು ಅಂತಂದು ಹೇಳಿ. ಸೊ ರಿಸ್ಕ್ ತೊಗೋರಿ, ಎಕ್ಸ್ಪ್ಲೋರ್ ಮಾಡಿರಿ. ನಿಮಗೆ ಎಂಥವ್ರು ಬೇಕು ಅಂಥವ್ರನ್ನ ನೀವು ಮ್ಯಾನಿಫೆಸ್ಟ್ ಮಾಡಿರಿ. ನೋಡಿರಿ, ನಮ್ಗೆ ಎಂಥದ್ದು ಬೇಕು ಅಂತದ್ದು ಕುಂತಲ್ಲೇ ಸಿಗ್ತೈತಿ ಎಂದು ಹೇಳೋಕ್ಕಾಗಂಗಿಲ್ಲ. ಆದರೆ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ಸಿಗ್ತೈತಿ. ಸೊ ಇದು ನಾನು ಕಳ್ಕೊತೀನಿ ಅಂತಂದು ಜೀವನದೊಳಗೆ ಏನು ಆ ಥರದ್ದು ಅದು ಅನ್ನೋನ್ ಫಿಯರ್ ಐತಲ್ಲ, ಆ ಫಿಯರ್ ಬಿಟ್ಬಿಡ್ರಿ ಅದನ್ನು. ಕಾರ್ಡ್ ಎಷ್ಟು ಕರೆಕ್ಟ್ ಬಂದ ನೋಡ್ರಿ. ಯು ಹ್ಯಾವ್ ಸ್ಟಾಪ್ಡ್ ಬಿಲೀವಿಂಗ್ ಇನ್ ಲವ್. ಲೆಟ್ ಯುವರ್ ಸೆಲ್ಫ್ ಹೀಲ್ ಸೋ ಯು ಕ್ಯಾನ್ ಬಿ ಓಪನ್ ಅಗೇನ್.
ನನ್ನ ಹತ್ರ ಕೆಲವೊಂದಿಷ್ಟು ಕೇಸಸ್ ಬಂದಿರ್ತಾವೆ. ಅವ್ರು ಇನ್ನೂ ಅದ್ರಾಗನೇ ಇರ್ತಾರೆ. ಅವ್ರು ನನಗೆ ಕೇಳ್ತಿರ್ತಾರೆ, ನನ್ನ ಜೀವನದಲ್ಲಿ ಮತ್ತೆ ಯಾರಾದರೂ ಒಳ್ಳೆಯವ್ರು ಬರ್ತಾರಾ ಪ್ಲೀಸ್ ನೋಡಿರಿ ಮೇಡಮ್ ಅಂತಂದು ಹೇಳಿ. ಅವಾಗ ಟ್ಯಾರೋ ಕಾರ್ಡ್ಸ್ ಹೆಂಗಿರ್ತಾವೆ ಅಂದ್ರೆ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಇರ್ತಾವೆ. ನೀವು ಹಳಿದನ್ನು ಬಿಡಾಕ್ತಾ ಇರಲ್ಲ, ನಿಮಗೆ ಹೊಸಾದು ನಿಮ್ಮ ಜೀವನದೊಳಗೆ ಬರ್ತೈತಿ ಅಂತಂದು ನಾ ಹೆಂಗೆ ಹೇಳಪ್ಪ. ಸೊ ಕೆಲವೊಂದು ಸರ್ತಿ ಏನು ತೋರಿಸ್ತಾವೆ ಅಂದ್ರೆ ಕಾರ್ಡ್ಸ್ ನೆಗೆಟಿವ್ ತೋರಿಸ್ತಾವೆ. ಅದಕ್ಕೆ ಹೇಳ್ತಾರೆ, ಯಾವುದರೇ ವಿಷಯದಿಂದ ನಿಮಗೆ ಆಘಾತ ಆಗಿತ್ತು, ನಿಮಗೆ ಗಾಯ ಆಗಿತ್ತು, ನಿಮ್ಮ ಹಾರ್ಟ್ ಹತ್ರ ನೀವು wounded ಇದ್ರಿ ಅಂತಂದ್ರೆ ನಿಮ್ಮನ್ನು ನೀವು ಮೊದಲು ಹೀಲ್ ಮಾಡಿಕೊಡ್ರಿ, ಸಮಾಧಾನ ಮಾಡಿಕೊಡ್ರಿ, ಸ್ವಲ್ಪ ಶಾಂತ ಆಗ್ರಿ, ಆಮೇಲೆ ಮುಂದಿನ ವಿಚಾರ ಮಾಡಿರಿ ನೀವು. ಭಾಳ ಮಂದಿ ನಾನು ನೋಡ್ತೀನಿ, ಅವ್ರೇನು ಕೇಳ್ತಿರ್ತಾರಲ್ಲ, ಅದು ಏನಾರ ಹೇಳಬೇಕು ಅಂತಂತಂದ್ರೆ ಹೇಳಕ್ಕೂ ಮನಸ್ಸಾಗಂಗಿಲ್ಲ. ಯಾಕಂದ್ರೆ ಅವರೊಂದು ಆಸೆ ಇಟ್ಕೊಂಡು ಕೇಳ್ತಿರ್ತಾರೆ, ಓ ಇವರಿಲ್ಲ ಅಂತಂದ್ರೆ ಮತ್ತೆ ಯಾರಾದರೂ ಒಳ್ಳೆಯವ್ರು ಸಿಗ್ತಾರೆ. ನೀ ಇಲ್ಲಿಂದ ಮೊದಲು ಬಿಟ್ಟ ಮೇಲನಲ್ಲ ನೀವು ಸಿಗೋದು. ಯಾವಾಗಿದ್ರೂ ಗಡ್ಬಡಿ ಮಾಡಿ ಮತ್ತು ಮುಂದಿನ ರಿಲೇಷನ್ಶಿಪ್ಪಿಗೆ ಯಾವಾಗೂ ಜಂಪ್ ಆಗಬಾರ್ದು. ಮೊದಲು ನಮ್ಮನ್ನು ನಾವು ಹೀಲ್ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಸರಿಯಾಗಿ ಗೊತ್ತಾಗ್ತೈತೆ. ಅಂದ್ರೆ ಮುಂದೆ ಬಂದಿರುವಂತಹ ರಿಲೇಷನನ್ನು ನಾವು ಸರಿಯಾಗಿ ಚೆಕ್ ಮಾಡಿ ನೋಡೋಕೆ ಒಂದು ಅವಕಾಶ ಇರ್ತೈತೆ ನಮಗೆ. ಆ ಗ್ಯಾಪ್, ಆ ಸಣ್ಣ ಗ್ಯಾಪ್ ಅದು ಭಾಳ ಮಹತ್ವದ ಇರ್ತೈತೆ ಅದು. ಓಕೆ, ಪ್ರೊಕ್ಯಾಸ್ಟಿನೇಟ್. ಡೋಂಟ್ ಮೇಕ್ ಸಮ್ ಒನ್ ವೇಟ್ ಅರೌಂಡ್ ಟೂ ಲಾಂಗ್, ದೇ ಮೇ ಗಿವ್ ಅಪ್ ಆನ್ ಯು. ನಂಗೆ ಅನ್ಸಿ ಮಟ್ಟಿಗೆ ಕೆಲವೊಂದಿಷ್ಟು ಜನ ನೀವು ಎಲ್ಲೋ ನಿಮಗೆ ಕೇಳಾಕತ್ತಾರೆ ಯಾರೋ ರಿಲೇಷನ್ಶಿಪ್ ಸಲುವಾಗಿ, ನೀವು ಹೇಳಕ್ಕೆ ಲೇಟ್ ಮಾಡಾಕತ್ತೀರಿ, ಅಥವಾ ನೀವು ಆಲಸಿ ಇದೀರಿ, ಭಾಳ ವಿಚಾರ ಮಾಡಾಕತ್ತೀರಿ. ಇನ್ ಕೇಸ್ ಅಷ್ಟು ಜಾಸ್ತಿ ಟೈಮ್ ತೊಗೊಂಡ್ರೆ ಬಹುತೇಕ ಚಾನ್ಸ್ ನಿಮಗೆ ಸಿಗ್ಲಿಕ್ಕಿಲ್ಲ. ಸೊ ಎಷ್ಟಾಗತ್ತೆ ಅಷ್ಟು ಈ ಲೇಜಿನೆಸ್ ಬಿಡ್ರಿ ಅಂತ. ಫಿಯರ್ ಲೋನ್ಲಿನೆಸ್. ಕೆಲವೊಬ್ರು ಹೆಂಗಿರ್ತಾರೆ ಅಂತಂತಂದ್ರೆ, ಒಬ್ಬರೇ ಇರ್ತೀವಿ ಅಂತಂದ್ರೆ ಅದು ಒಂಥರದ ಅವ್ಯಕ್ತ ಭಯ ಇರ್ತದೆ ಅವ್ರ ಮನಸ್ಸಿನಾಗ. ಅಯ್ಯೋ ನಾವು ಒಬ್ಬರೇ ಆಗಿಬಿಟ್ಟಿವಲ್ಲ. ನನ್ನ ಹತ್ರ ಕೇಸಸ್ ಬಂದಿರ್ತಲ್ಲ, ಕೆಲವರು ಒಬ್ಬೊಬ್ಬರೇ ಇರ್ತಾರೆ. ಅವ್ರು ಎಷ್ಟು ಎಕ್ಸ್ಟ್ರೀಮ್ ವಿಚಾರ ಮಾಡ್ತಿರ್ತಾರೆ ಅಂತಂತಂದ್ರೆ, ನಾವು ಒಬ್ಬರೇ ಇದ್ದಾಗ ನಾವು ಸತ್ತೋಗ್ಬಿಟ್ರೆ ಹೆಂಗೆ ಮಾಡೋದ್ರಿ ಅಂತ. ಈ ಹೆದರಿಕೆಗೆ ಅಥವಾ ಈ ಪ್ರಶ್ನೆಗೆ ಯಾರೇನು ಉತ್ತರ ಹೇಳ್ಬೇಕು ಹೇಳ್ರಿ ನೋಡೋಣ. ಸೊ ಇಂಥ ವಿಷಯಕ್ಕೆ ಏನೂ ಅರ್ಥ ಇರೋಂಗಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳಾಕತ್ತಾರೆ ಅಂತಂತಾರೆ, ಯು ಸ್ಟೇ ಇನ್ ಬ್ಯಾಡ್ ರಿಲೇಷನ್ಶಿಪ್ಸ್ ಬಿಕಾಸ್ ಯು ಆರ್ ಲೋನ್ಲಿ. ನಾವು ಒಬ್ಬರೇ ಇದ್ದೀವಿ ಅಂತಂದು ಹೇಳಿ ಏನಾದರೂ ಒಂದು ಸಮಸ್ಯೆನ ನಮ್ಮ ಜೊತೆ ಗಂಟು ಹಾಕ್ಕೊಳ್ಳೋಕ್ಕಿಂತಲೂ ಸ್ವಲ್ಪ ಒಬ್ಬರೇ ಇರೋದನ್ನ ಉತ್ತಮ. ನೋಡಿರಿ, ಬೇಕು ಅಂತಂದು ಹೇಳಿ ಗಂಟು ಹಾಕ್ಕೊಂಡ್ಮೇಲೆ 99 ಪ್ರಾಬ್ಲಮ್ಸ್. ಆ 99 ಪ್ರಾಬ್ಲಮ್ಸ್ ಎದಕ್ಕೆ ಬೇಕು ನಿಮಗೆ? ಇಲ್ಲ ಅನ್ನೋದು ಒಂದೇ ಪ್ರಾಬ್ಲಮ್ ಇತ್ತು ಅದಿಲ್ಲ, ಕಟ್ಕೊಂಡ್ಮೇಲೆ 99 ಪ್ರಾಬ್ಲಮ್ಸ್, ಜೊತೆಗಿರಾಕತ್ಮೇಲೆ 99 ಪ್ರಾಬ್ಲಮ್ಸ್. ಸೊ ವಿಚಾರ ಮಾಡಿರಿ. ಅದಕ್ಕೆ ಹೆಂಗೆ ಅಂತಂತಾರೆ, ಬ್ಯಾಡ್ ಕಂಪ್ನಿಯೊಳಗೆ ಇರೋಕ್ಕಿಂತಲೂ ನಾವು ಒಬ್ಬರೇ ಇರೋದು ಉತ್ತಮ. ಮತ್ತು ಹೆಂಗಿರ್ತೈತಿ ಅಂತಂದ್ರೆ, ಒಬ್ಬರೇ ಇರ್ತೇವೆ ಮಾಡ್ತೇವೆ ಅಂತಂದ್ರೆ, ಇನ್ ಕೇಸ್ ನಿಮ್ಮ ಲೈಫ್ದೊಳಗೆ ಯಾವುದೇ ವಿಷಯಕ್ಕೆ ಕೊರತೆ ಇಲ್ಲ, ಬರೀ ಪಾರ್ಟ್ನರ್ ಅಷ್ಟೇ ಬೇಕು ಅಂತ ನಿಮಗೇನಾದರೂ ಇತ್ತು ಅಂತಂತಂದರೆ, ಮಾಡೋಕೆ ನಿಮ್ಗೊಂದು ಒಳ್ಳೆಯ ಕೆಲಸ ಇತ್ತು, ಆ ಕೆಲಸನ ನೀವು ಸಂಗಾತಿ ಅಂತಂದು ಹೇಳಿ ತಿಳ್ಕೊಬೋದು. ಒಬ್ಬರು ಬ್ರಾಹ್ಮಣರ ಅಜ್ಜಿ ಇದ್ರು, ಅವ್ರು ಅದನ್ನ ಹೇಳ್ತಿದ್ರು, ಮರಾಠಿಯಾಗಿ ಹೇಳ್ತಿದ್ರು ಅವ್ರು. ಔಡಿಸ ಕಾಮ್ ಅಂತಾರೆ ಅದಕ್ಕೆ. ಔಡಿಸ ಕಾಮ್ ಅಂದರೆ ನನಗೆ ಪ್ರೀತಿ ಇರುವಂಥ ಕೆಲಸ ಇತ್ತು, ಪೂರ್ತಿ ಕೈ ತುಂಬ ಸಂಬಳ ಇತ್ತು, ಮಾಡ್ತು ಅಂತಂದ್ರೆ ಅದೇ ನಮ್ಮ ಪಾರ್ಟ್ನರ್ ಅಂತಂದು ಹೇಳ್ಕೊಂಡು ಆರಾಮಾಗಿ ಇದ್ಕೊಂಡು ಅದ್ರ ಸಲುವಾಗಿ ಜೀವನ ತೆಗಿಬೇಕು ಅಂತಿತ್ತಂದ್ರೆ ಮದುವೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ರು ಅವ್ರ ಅಜ್ಜಿ. ಅವ್ರು ಯಾವ ಕಾಲದವ್ರು ಇದ್ರು ಗೊತ್ತಾ? ನೋಡ್ರಿ, ಅವ್ರ ಬುದ್ಧಿ ಎಷ್ಟು ಬೆಳವಣಿಗೆ ಆಗಿತ್ತು ಅಂತಂದು ಹೇಳಿ. ಇಲ್ಲ ಅಂತಂತ ಅಂದ್ಕೊಂಡು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೋಬೇಡ್ರಿ. ಸೊ ಏನಾರೇ ಆ ಥರ ಇತ್ತು ಅಂತಂದ್ರೆ ಸರಿಯಾಗಿ ವಿಚಾರ ಮಾಡಿರಿ ಅಂತದ್ರ ಅರ್ಥ. ಕೆಲವೊಂದಿಷ್ಟು ಜನ ಇಲ್ಲಿ ಕಂಪೇರ್ ಮಾಡ್ತಿರ್ಬೋದು. ಕಂಪೇರ್ ಮಾಡಿ ಈಗ ಇದ್ದಂಥ ರಿಲೇಷನ್ಶಿಪ್ದೊಳಗೂ ಏನಾದರೂ ಪ್ರಾಬ್ಲಮ್ಸ್ ತಾವಾಗೇ ಕ್ರಿಯೇಟ್ ಮಾಡ್ಕೋತಿರ್ತಾರೆ ಅವ್ರು. ಅದಕ್ಕೆ ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ಕಂಪ್ಯಾರಿಸನ್ ಮಾಡ್ತಿದ್ರೆ ಕಂಪ್ಯಾರಿಸನ್ ಮಾಡೋದು ಬಿಟ್ಬಿಡ್ರಿ ಅಂತಂದು ಹೇಳಿ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಯುನೀಕ್. ಪ್ರತಿಯೊಬ್ಬರು ಹಿಂಗೆ ಇರಬೇಕು ಅಂತಂದು ಹೇಳಿ ನೀವು ಎಂದೂ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫ್ದೊಳಗೆ ಮತ್ತೊಬ್ರು ಯಾರಾದರೂ ಅದಾರೆ ಅಂತಂತಂದ್ರೆ ಕಾಂಪ್ರಮೈಸೇ ಮಾಡ್ಕೋಬೇಕಾಗತ್ತೆ. ರಿಲೇಷನ್ಶಿಪ್ ಅಂತಂದ್ರೆ ಅದ್ರೊಳಗೆ ಕಾಂಪ್ರಮೈಸ್ ಇರಲೇಬೇಕು. ಸೊ ನೋಡಿರಿ, ಇಲ್ಲಿ ಮೇಲ್ಕಂಡ ವಿಷಯಗಳನ್ನು ತಾವು ಅನುಸರಿಸಿದ್ದೇ ಆದಲ್ಲಿ ತಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ನಿಮಗೆ ಯೂನಿವರ್ಸ್ ಏನು ಹೇಳಾಕತ್ತೈತಿ? ಫೈಂಡಿಂಗ್. ಓಕೆ, ಫೈಂಡಿಂಗ್ ಆ್ಯಂಡ್ ಪ್ರೊಟೆಕ್ಷನ್. ನೋಡಿ, ಇಲ್ಲಿ ಮೇಲೆ ಹೇಳಿದಂಥ ಈ ವಿಷಯಗಳನ್ನು ತಾವು ಅನುಸರಿಸಿದ್ದೇ ಆದಲ್ಲಿ, ಓಕೆ,
ನಿಮ್ಮ ಜೀವನದಲ್ಲಿ ಹೊಸದೇನಾದರೂ ಬರಾಕತ್ತೈತೆ ಅಥವಾ ನಿಮಗೇನಾದರೂ ಹೊಸದು ಅನ್ಎಕ್ಸ್ಪೆಕ್ಟೆಡ್ಲಿ ಸಿಗ್ಬೋದು. ಬಿಕಾಸ್ ಇಲ್ಲಿ ಬಟರ್ಫ್ಲೈ ಆಯ್ತು ನೋಡ್ರಿ. ಬಟರ್ಫ್ಲೈ ಏನು ಹೇಳ್ತೈತಿ ಅಂತಂದ್ರೆ ಏಂಜಲ್ಸನ್ನು ಹೇಳ್ತೈತಿ. ಹೊಸದೇನಾದರೂ ಒಂದು ಗಿಫ್ಟ್ ಹೇಳ್ತೈತೆ ಅದು. ಹೊಸದೇನಾದರೂ ಒಂದು ಸ್ಟಾರ್ಟ್ ಹೇಳ್ತೈತೆ ಅದು. ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದು ಒಂದು ಹೊಸದು ಸ್ಟಾರ್ಟ್ ಬರ್ಬೋದು. ಇಷ್ಟೆಲ್ಲ ವಿಷಯಗಳದಾವಲ್ಲ, ಇದರೊಳಗೆಲ್ಲ ಈ ನೆಗೆಟಿವ್ ವಿಷಯಗಳೊಳಗಿಂದ ಪಾಸಿಟಿವ್ ವಿಷಯಗಳನ್ನು ಹುಡುಕ್ಬೇಕು. ಅದನ್ನು ಏನಂತಂದು ಹೇಳಿ ರೀಡಿಂಗ್ ಮುಖಾಂತರ ನಾನು ನಿಮಗೆ ಹೇಳಿದೆ. ಏನಾದರೂ ಒಂದು ಹೊಸ ದಾರಿ ಹುಡ್ಕೊಳಕ್ಕೆ ಜೀವನ ನಿಮ್ಗೆ ಅನುವು ಮಾಡಿ ಕೊಡ್ತೈತಿ ಇದನ್ನು. ನೋಡಿರಿ, ಸೆಕೆಂಡ್ ಕಾರ್ಡ್ ಏನು ಹೇಳ್ತೈತಿ? ಪ್ರೊಟೆಕ್ಷನ್. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನಿಮ್ಮನ್ನು ನೀವು ಮೊದಲು ಹೀಲ್ ಮಾಡ್ಕೊಡ್ರಿ. ಪಾಸಿಟಿವ್ ಎನರ್ಜಿ ಇರುವಂಥ ವಿಷಯಗಳನ್ನು ಅಥವಾ ಪಾಸಿಟಿವ್ ಎನರ್ಜಿ ಇರುವಂಥ ಪ್ಲೇಸಸ್ ಆಗಲಿ, ಜನ ಆಗಲಿ, ಇಂಥವ್ರನ್ನೆಲ್ಲ ನಿಮ್ಮ ಜೀವನದಲ್ಲಿ ತೊಗೊಂಬರ್ರಿ. ಓಕೆ. ಸೊ ಈ ಥರದ ಯಾವ ನೆಗೆಟಿವ್ ವಿಷಯಗಳಿಂದ ನೀವೀಗ ಸಫರ್ ಆಗತ್ತಿರಲ್ಲ, ನೀವು ಅದರಿಂದ ಹೊರಗೆ ಬರೋಕೆ ಈಸಿ ಆಗ್ತದೆ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ. ಇನ್ನೂ ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಯಾರಿಗಾದರೂ ಶೇರ್ ಮಾಡಿರಿ. ಥ್ಯಾಂಕ್ ಯು.